ಹಾಯ್ ನಮಸ್ಕಾರ TV9 ಡಿಜಿಟಲ್ ವಿಶೇಷಕ್ಕೆ ಸ್ವಾಗತ. ನಾನು ಅವಿನಾಶ್ ಶಿವನ್. ಮಾರ್ಚ್ 22 ಎಲ್ಲರೂ ಕೂಡ ಕಾಯ್ತಿರುವಂತ ದಿನ. ಯಾಕಂದ್ರೆ IPL ಅನ್ನೋ ಕ್ರಿಕೆಟ್ನ ದೊಡ್ಡ ಹಬ್ಬ ನಡೆಯುತ್ತೆ. ಅದರಲ್ಲಿ ಮೊದಲ ಮ್ಯಾಚ್ ನಲ್ಲಿ RCB ಆಡುತ್ತೆ ಅಂತಂದ್ರೆ ಆ ಥ್ರಿಲ್ಲೇ ಬೇರೆ ರೀತಿಯಾಗಿರುತ್ತೆ. ನೀವೆಲ್ಲರೂ ಕೂಡ ಕಾಯ್ತಿದ್ದೀರಾ ನನಗೆ ಗೊತ್ತು. ನಾನು ಕೂಡ ಬಹಳ ಕ್ಯೂರಿಯಸ್ ಆಗಿ ಮ್ಯಾಚ್ಗೆ ವೇಟ್ ಮಾಡ್ತಾ ಇದ್ದೇನೆ. ಹಾಗಾದ್ರೆ ಯಾಕೆ ತಡ, ನಾಳೆಯ ಮ್ಯಾಚ್ ನಲ್ಲಿ RCB ಮತ್ತು KKR ನಡುವೆ ಏನು ಮ್ಯಾಚ್ ನಡೆಯುತ್ತೆ. ಸೊ ಅದರಲ್ಲಿ ಎರಡೂ ಟೀಮ್ಗಳ ಸ್ಟ್ರೆಂತ್ ಅಂಡ್ ವೀಕ್ನೆಸ್ ಏನು, ಯಾವ ಪ್ಲೇಯಿಂಗ್ 11 ಅನ್ನ ಎರಡೂ ಟೀಮ್ಗಳು ಕೂಡ ಆಡಿಸ್ತವೆ, ಜೊತೆಗೆ ನಮಗೆ RCBಗೆ KKR ಟೀಮ್ ಏನಿದೆ ಅದು ಕೊಡುವಂತಹ ಚಾಲೆಂಜ್ ಏನು, ಅವರ ಬ್ಯಾಟಿಂಗ್ ಲೈನ್, ಬೌಲಿಂಗ್, ಇದರಲ್ಲಿ ಸವಾಲಾಗುವಂತಹ ವಿಚಾರಗಳೇನಿದೆ, ಹಾಗೇನೆ RCBಗೆ KKR ವಿರುದ್ಧ ಯಾವ ರೀತಿಯಾದಂತಹ ರೆಕಾರ್ಡ್ ಇದೆ ಇದನ್ನು ಕೂಡ ನಾವು ನೋಡ್ತಾ ಹೋಗೋಣ. ಮೊದಲಿಗೆ RCB ಮತ್ತು KKR ಒಂದು 34 ಬಾರಿ ಮುಖಾಮುಖಿ ಆಗಿದ್ದಾವೆ ಇದುವರೆಗೆ ಈ 17 ಸೀಸನ್ ಅಲ್ಲಿ. ಸೊ ಅದರಲ್ಲಿ 20 ಬಾರಿ KKR ಗೆದ್ದಿದೆ, 14 ಬಾರಿ RCB ಗೆದ್ದಿದೆ. ಎಷ್ಟು ಮಟ್ಟಿಗೆ ಅಂತಂದ್ರೆ ನಮ್ಮ IPL ಎಂಟೈರ್ ಜರ್ನಿ ಸ್ಟಾರ್ಟ್ ಆಯ್ತಲ್ಲ 2008ರಲ್ಲಿ. ಫಸ್ಟ್ ಮ್ಯಾಚ್ ನಾವು ಆಡಿದ್ದೆ ಇದೇ KKR ಮೇಲೆ, ಹೀನಾಯವಾಗಿ ಸೋತಿದ್ವಿ. ಬ್ರೆಂಡನ್ ಮೆಕ್ಕಲಮ್ ಅಂತೂ ಧೂಳು ಎಬ್ಸಿದ್ರು. ಸೊ ಅಲ್ಲಿಂದ ಆ ಕರಾಳ ನೆನಪು ಹಾಗೆ ಉಳ್ಕೊಂಡಿದೆ. ನಂತರ ಅವ್ರು ನಮ್ಮನ್ನ ಬೇಗ ಆಲ್ಔಟ್ ಮಾಡಿದಿರಬಹುದು. ಸೊ ಇಂಥ ಒಂದಷ್ಟು ರೆಕಾರ್ಡ್ಗಳನ್ನ KKR ಹೊಂದಿದೆ. ಒಂದಷ್ಟು ಕಹಿ ನೆನಪು RCBಗೆ KKR ವಿರುದ್ಧ ಇದೆ. ಆದ್ರೆ ಇದು ಹೊಸ ಸೀಸನ್, ಆ ಹಳೆ ಲೆಕ್ಕಾಚಾರಗಳೆಲ್ಲ ಈಗ ಬೇಡ ಅಂತ ನಾನು ಅನ್ಕೋತೀನಿ. ಸೊ ಈಗ ಪಿಚ್ ವಿಚಾರಕ್ಕೆ ಬರೋಣ. ನಾಳೆಯ ಮ್ಯಾಚ್ ನಲ್ಲಿ ಪಿಚ್ ಹೇಗಿರುತ್ತೆ? ಏಡನ್ ಗಾರ್ಡನ್ಸ್ ಒಂದು ಟೈಮಲ್ಲಿ ನಾವು ನೋಡ್ತಾ ಇದ್ವಿ, ಸ್ಪಿನ್ನಿಗೆ ಒಳ್ಳೆ ಅಸಿಸ್ಟೆನ್ಸ್ ಕೊಡ್ತಿದ್ದಂಥ ಪಿಚ್ ಇದು. ಸೊ ಆ ಟೈಮಲ್ಲಿ ಸುನಿಲ್ ನರೇನ್, ವರುಣ್ ಚಕ್ರವರ್ತಿ ಎಲ್ಲರೂ ಕೂಡ ಕ್ಲಿಕ್ ಆಗಿದ್ದು ಕೂಡ ನಾವು ನೋಡಿದ್ದೀವಿ. ಸೊ ಬರ್ತಾ ಸ್ವಲ್ಪ ಬ್ಯಾಟಿಂಗ್ ಫ್ರೆಂಡ್ಲಿ ಹಾಗೆ ಸ್ವಲ್ಪ ಪೇಸರ್ಸ್ಗೂ ಕೂಡ ಅನುಕೂಲ ಕೊಡುವಂಥ ಪಿಚ್ ಅನ್ನ ಈಡನ್ ಗಾರ್ಡನ್ಸ್ ಅಲ್ಲಿ ಮಾಡ್ತಾ ಇದ್ದಾರೆ. ಸೊ ಸದ್ಯಕ್ಕಿರುವಂಥ ಒಂದು ಇನ್ಫಾರ್ಮೇಶನ್ ಪ್ರಕಾರ ಅವರು ಈ ಬಾರಿ ಸ್ವಲ್ಪ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಅನ್ನೇ ಮಾಡಿದ್ದಾರೆ ಅನ್ನೋ ಲೆಕ್ಕಾಚಾರ ಇದೆ. ಆ ಥರ ಯಾಕಂದ್ರೆ ಎಂಟರ್ಟೈನ್ಮೆಂಟ್ ಸಿಗಬೇಕು ಬರುವಂಥ ಎಲ್ಲ ಶ್ರೋತೃಗಳಿಗೆ, ಸ್ಪೆಕ್ಟೇಟರ್ಸ್ಗೆ ಅಂತ. ಸೊ ಹಾಗಾಗಿ ನಾಳೆ ಪೇಸರ್ಸ್ಗಳ ಜೊತೆಗೆ ಬ್ಯಾಟಿಂಗ್ ಸ್ಟ್ರಾಂಗ್ ಮಾಡುವಂಥ 11ಗಳು ಬರುತ್ತೆ ಅಂತ ನಾವು ಅಂದ್ಕೊಂಡಿದ್ದೇವೆ. ಸೊ ಇನ್ನು ಈ ಪ್ಲೇಯಿಂಗ್ 11 KKRನ ಪ್ಲೇಯಿಂಗ್ 11 ಹೇಗಿರುತ್ತೆ ಬನ್ನಿ ಅದರ ಬಗ್ಗೆ ಒಂದಷ್ಟು ಜಲಕ್ ನೋಡ್ತಾ ಹೋಗೋಣ. ಅವರ ಬ್ಯಾಟಿಂಗ್ ಲೈನಪ್ ಹೇಗಿದೆ, ಯಾರ್ಯಾರನ್ನ ಆಡಿಸ್ತಾರೆ ಏನು ಅಂತ. ಸೊ ಮೊದಲನೇದಾಗಿ ಕ್ವಿಂಟನ್ ಡಿಕಾಕ್ ಹಾಗೆ ಸುನಿಲ್ ನರೇನ್ ಹೊಸ ಪೇರ್ ಕೋಲ್ಕತಾ ನೈಟ್ ರೈಡರ್ಸ್ಗೆ. ಹಿಂದೆ ಫಿಲ್ ಸಾಲ್ಟ್ ಇದ್ರು, ಅವರಿಗೆ ನಮ್ಮ RCBಗೆ ಬಂದಿದ್ದಾರೆ. ಸೊ ಹಾಗಾಗಿ ಈ ಎರಡು ಕಾಂಬಿನೇಷನ್ ಹೇಗೆ ವರ್ಕ್ ಆಗುತ್ತೆ. ಸುನಿಲ್ ನರೇನ್ ಅಂತೂ ಗೌತಮ್ ಗಂಭೀರ್ ಅವ್ರು ಬಂದ ಮೇಲೆ ಅವ್ರನ್ನ ಎಲ್ಲೆಲ್ಲೋ ಆಡಿಸ್ತಾ ಇದ್ರು, ಆದ್ರೆ ಗಂಭೀರ್ ಬಂದು ಮತ್ತೆ ಅವ್ರನ್ನ ಓಪನಿಂಗಿಗೆ ವಾಪಸ್ ತಂದಿದ್ದಾರೆ. ಈ ವ್ಯಕ್ತಿ ಏನಾದರೂ ಪವರ್ ಪ್ಲೇನಲ್ಲಿ ಚಚ್ಚೋಕೆ ಶುರು ಮಾಡಿದ್ರೆ ಎದುರಾಳಿ ಯಾವುದೇ ಟೀಮ್ ಆಗಿರಲಿ, ಯಾರೇ ಬೌಲರ್ ಆಗಿರಲಿ ಬಹಳ ಕಷ್ಟ ಆಗುತ್ತೆ. ಸುನಿಲ್ ನರೇನ್ನ ಮೊದಲಿಗೆ ತೆಗೆಯೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅವರ ಜೊತೆಗೆ ಕ್ವಿಂಟನ್ ಡಿಕಾಕ್ ಅಂತೂ ಅವರು ನೀಟಾಗಿ ಕ್ಲಿಯರ್ ಮಾಡುವಂಥ ಒಂದು ಎಬಿಲಿಟಿ ಇರುವಂಥ ಒಬ್ಬ ಪ್ಲೇಯರ್, ವಿಕೆಟ್ ಕೀಪರ್, ಬ್ಯಾಟ್ಸ್ಮನ್. ಸೊ ಅವ್ರ ಜೊತೆಗೆ ಅಜಿಂಕ್ಯ ರಹಾನೆ ಏನೋ ಕ್ಯಾಪ್ಟನ್ ಆಗಿದ್ದಾರೆ. ಅವರು ಒನ್ ಡೌನ್ ಬರ್ತಾರ ಅಥವಾ ವೆಂಕಟೇಶ್ ಅಯ್ಯರ್ ಬರ್ತಾರ, ಇನ್ನೂ ಕೂಡ ಆ ಕ್ವಶನ್ ಮಾರ್ಕ್ ಇದೆ. ಸೊ ಮೇ ಬಿ ಅಜಿಂಕ್ಯ ರಹಾನೆ ಮತ್ತು ವೆಂಕಟೇಶ್ ಅಯ್ಯರ್ ಸ್ವಲ್ಪ ಅಲ್ಲಿ ಅಡ್ಜಸ್ಟ್ಮೆಂಟ್ಗಳನ್ನ ಮಾಡ್ಕೋಬಹುದು. ಸೊ ಅದನ್ನು ಬಿಟ್ಟರೆ 5ನೇ ಸ್ಥಾನದಲ್ಲಿ ರಿಂಕು ಸಿಂಗ್ ಬರ್ತಾರೆ. ರಿಂಕು ಸಿಂಗ್ KKRನ ಪ್ರಾಮಿಸಿಂಗ್ ಪ್ಲೇಯರ್, ಅವರು ರಿಟೈನ್ ಮಾಡ್ಕೊಂಡ್ರು. ಅದಾದ್ಮೇಲೆ 6, ನಿಮ್ಗೇನಾದರೂ ಡೌಟ್ ಇದೆಯಾ 6ರಲ್ಲಿ ಯಾರು ಅಂತ? ಆಂದ್ರೆ ರಸಲ್, ಮಸಲ್ ಪವರ್ ತೋರಿಸುವಂತ ಆಂದ್ರೆ ರಸಲ್ 6ನೇ ಕ್ರಮಾಂಕದಲ್ಲಿ ಬರ್ತಾರೆ. ನಂತರ 7ನೇ ಕ್ರಮಾಂಕದಲ್ಲಿರೋದು ರಮಣ್ದೀಪ್ ಸಿಂಗ್, ಆಲ್ರೌಂಡರ್, ಇಂಡಿಯಾಗೂ ಕೂಡ ಆಡಿದಂಥವ್ರು. ಬೌಲಿಂಗ್ ಇದೆ, ಬ್ಯಾಟಿಂಗ್ ಇದೆ, ಎಕ್ಸ್ಪ್ಲೋಸಿವ್ ಆಗಿ ಆಡ್ತಾರೆ. ಸೊ ಹಾಗೆ ಇನ್ನು ಬೌಲಿಂಗ್ ಲೈನಪ್ ನೋಡೋಣ. ಹರ್ಷಿತ್ ರಾಣಾ RCB ವಿರುದ್ಧ ಲಾಸ್ಟ್ ಟೈಮ್ ಆಡಿದಂಥ ಒಂದು ಮ್ಯಾಚ್ನಲ್ಲಿ ಅವರು ಆಡಿದ್ದು, ಜೊತೆಗೆ ಮಯಾಂಕ್ ಅಗರ್ವಾಲ್ ಜೊತೆ ಏನಾಯಿತು ಮುಖಾಮುಖಿ. ಆಮೇಲೆ ಅವರು ಟೀಮ್ ಇಂಡಿಯಾಗೆ ಬಂದಿದ್ದು, ಸೆಲೆಬ್ರೇಷನ್ ನಲ್ಲೇ ಅವರು ಒಂದಷ್ಟು ಕ್ರಮಗಳನ್ನು ಎದುರಿಸಬೇಕಾಯಿತು. ಆ ಒಂದು ಫ್ಲೈಯಿಂಗ್ ಕಿಸ್ ಒಂದು ಸೆಲೆಬ್ರೇಷನ್ ಏನಿದೆ, ಆದರೆ ಇಂಡಿಯಾ ಟೀಮಿಗೆ ಸೆಲೆಕ್ಟ್ ಆದರೂ ಇದೇ KKRನಿಂದ. ಸೊ ಅವರು ಲೀಡಿಂಗ್ ಫಾಸ್ಟ್ ಬೌಲರ್ ಆಗ್ತಾರೆ. ಸೊ ಅವರ ಜೊತೆಗೆ ಸ್ಪೆನ್ಸರ್ ಜಾನ್ಸನ್, ಸೊ ಅವರು ಆಸ್ಟ್ರೇಲಿಯಾದ ಬೌಲರ್, ಅವರಿಗೆ ಸಪೋರ್ಟ್ ಆಗಿರ್ತಾರೆ. ಇನ್ನು ಮಿಸ್ಟ್ರಿ ಸ್ಪಿನ್ನರ್ ವರುಣ್ ಚಕ್ರವರ್ತಿ, KKRನ ದೊಡ್ಡ ಪವರ್ ಅವರು. ಸೊ ಅವ್ರನ್ನ ಹೇಗೆ ಬಳಸ್ಕೊಳ್ಳುತ್ತೆ, ಪವರ್ ಪ್ಲೇನಲ್ಲಿ ಎಷ್ಟು ಓವರ್ ಮಾಡ್ತಾರೆ, ಅವರು RCBಗೆ ದೊಡ್ಡ ಥ್ರೆಟ್ ಆಗ್ತಾರೆ. ಜೊತೆಗೆ ವೈಭವ್ ಅರೋರಾ, ವೇಗದ ಬೌಲರ್, ಅವರು ಸಪೋರ್ಟಿವ್ 3ನೇ ಬೌಲರ್ ಆಗಿರ್ತಾರೆ. ಇದು ಓವರ್ ಆಲ್ ಈ KKRನ ಪ್ಲೇಯಿಂಗ್ 11 ಈ ರೀತಿ ಕಾಣ್ತಾ ಇದೆ. ಇನ್ನೊಂದು ಕಡೆ ಇಂಪ್ಯಾಕ್ಟ್ ಪ್ಲೇಯರ್ ಯಾರು ಬರ್ಬೋದು ಅಂತಂದ್ರೆ, ಬ್ಯಾಟಿಂಗ್ ನಲ್ಲಿ ಏನಾದರೂ ಅವರಿಗೆ ಸ್ವಲ್ಪ ಪವರ್ ಬೇಕು ಅಂತಂದಾಗ, ನೆಸೆಸಿಟಿ ಬಿದ್ದಾಗ ಮನೀಶ್ ಪಾಂಡೆ ಬರ್ಬೋದು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ. ಇಲ್ಲದೆ ಹೋದ್ರೆ ಮಯಾಂಕ್ ಮಾರ್ಕಂಡೆ ಅವ್ರನ್ನ ಸ್ಪಿನ್ನರ್ ಆಗಿ, 3ನೇ ಸ್ಪಿನ್ನರ್ ಆಗಿ ಬಳಸುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಆಲ್ರೆಡಿ ಅವರಿಗೆ ಫಾಸ್ಟ್ ಪವರ್ ಇದೆ. ಹರ್ಷಿತ್ ರಾಣಾ ಇದ್ದಾರೆ, ಜಾನ್ಸನ್ ಇದ್ದಾರೆ, ಆಂದ್ರೆ ರಸಲ್ ಆಡ್ತಾರೆ, ವೈಭವ್ ಅರೋರಾ, ರಮಣ್ದೀಪ್ ಸಿಂಗ್, 4 ಜನ ಫಾಸ್ಟ್ ಬೌಲಿಂಗ್ ಮಾಡೋರು ಇದ್ದಾರೆ. ಜೊತೆಗೆ ವೆಂಕಟೇಶ್ ಅಯ್ಯರ್ ಕೂಡ ಮಾಡ್ತಾರೆ. ಸೊ ಈ ಟೀಮನ್ನ ಕಂಪ್ಲೀಟ್ ಆಗಿ ನೋಡ್ತಾ ಹೋದ್ರೆ ಆಲ್ರೌಂಡರ್ಗಳ ಸುರಿಮಳೆ ನೋಡಿ. 12 ಜನ ನಾನು ಏನು ಹೇಳಿದ್ನಲ್ಲ, ಅಲ್ಲಿ ಸುನಿಲ್ ನರೇನ್, ವೆಂಕಟೇಶ್ ಅಯ್ಯರ್, ಆಂದ್ರೆ ರಸಲ್, ರಮಣ್ದೀಪ್ ಸಿಂಗ್, ಹರ್ಷಿತ್ ರಾಣಾ, ವರುಣ್ ಚಕ್ರವರ್ತಿ, ವೈಭವ್ ಅರೋರಾ, ಸ್ಪೆನ್ಸರ್ ಜಾನ್ಸನ್, ಮಯಾಂಕ್ ಮಾರ್ಕಂಡೆ, ಇವರು ಏನಾದರೂ ಆಡ್ಬಿಟ್ರೆ ಆಲ್ಮೋಸ್ಟ್ ಒಂದು 10 ಜನ ಅವರಿಗೆ ಬೌಲರ್ಗಳು ಸಿಕ್ಬಿಡ್ತಾರೆ. ಬೇಕಾದಷ್ಟು ಆಪ್ಷನ್ ಇದೆ ಈಗ ಅಜಿಂಕ್ಯ ರಹಾನೆಗೆ. ಸೊ ಇದು ಈ ಟೀಮಲ್ಲಿ ನಮಗೆ ಥ್ರೆಟ್ ಅಂತ ಅಂದ್ರೆ ಸುನಿಲ್ ನರೇನ್ ಪವರ್ ಪ್ಲೇನಲ್ಲಿ ಏನಾದರೂ ಕಚ್ಕೊಂಡ್ಬಿಟ್ರೆ ಸರಿಯಾಗಿ ಬಾರಿಸ್ತಾರೆ ಅವರು. ಅಜಿಂಕ್ಯ ರಹಾನೆನೂ ಕೂಡ ನೀವು ಲೈಟ್ರಾಗಿ ತಗೊಳ್ಳೋ ಹಾಗಿಲ್ಲ.
ಹಾಗೆ ಬೌಲಿಂಗ್ ಅಂತ ಬಂದಾಗ ವರುಣ್ ಚಕ್ರವರ್ತಿ ನಿಜವಾಗ್ಲೂ ಅವರು ಥ್ರೆಟ್, ಯಾಕಂದರೆ ಅದ್ಭುತ ಫಾರ್ಮ್ನಲ್ಲಿದ್ದಾರೆ ಅವರು. ಹರ್ಷಿತ್ ರಾಣಾ ಕೂಡ ನಾವು ಗಮನಿಸಬೇಕಾಗುತ್ತೆ. ಓವರಾಲ್ ಇನ್ನೊಂದು ಎಲ್ಲವನ್ನು ಕೂಡ ಮೀರಿ ಆಂಡ್ರೆ ರಸೆಲ್ ಈ ವ್ಯಕ್ತಿ ಏನಾದರೂ ಬಾರಿಸೋಕೆ ಶುರು ಮಾಡ್ದ ಅಂತಂದರೆ ವೆರಿ ವೆರಿ ಡೇಂಜರಸ್. ಇದು KKRನ ಪ್ಲಸ್. ಹಾಗೆ ಮೈನಸ್ ನಾವು ನೋಡಿದ್ವಿ. ಮೈನಸ್ ನಾವು ನೋಡೋದಾದ್ರೆ ಅಂಥದ್ದೇನು KKR ಅಲ್ಲಿ ಕಂಡು ಬರ್ತಾ ಇಲ್ಲ. ವೆಲ್ ಸೆಟಲ್ಡ್ ಟೀಮ್ ಅಂತ ಅನಿಸ್ತಾ ಇದೆ. ಒಂದೇನು ಅಂತಂದ್ರೆ ಅಜಿಂಕ್ಯ ರಹಾನೆ ಫಸ್ಟ್ ಟೈಮ್ ಅವರು ಲೀಡ್ ಮಾಡ್ತಾ ಇರೋದ್ರಿಂದ ಟೀಮ್ ಹೇಗೆ ಜೆಲ್ ಆಗುತ್ತೆ ಅಂತ ನಾವು ಕಾದು ನೋಡಬೇಕು. ಇದೊಂದು ಬಿಟ್ರೆ ಆಲ್ಮೋಸ್ಟ್ ಒಳ್ಳೆ ಟೀಮ್ ತರ ಕಾಣ್ತಾ ಇದೆ ಅವ್ರದ್ದು. ಇನ್ನು ನಮ್ಮ RCB ವಿಚಾರಕ್ಕೆ ಬರೋಣ. RCB ಪ್ಲೇಯಿಂಗ್ 11 ಹೇಗಿರುತ್ತೆ ಅಂತ ನೋಡುವಂಥ ಸಮಯ ಈಗ. ಸೊ RCB ಪ್ರತಿ ಬಾರಿ ಕೂಡ ನಾವು ನೋಡಿದ್ದೀವಿ ಬೌಲಿಂಗ್ ಯೂನಿಟ್ ಸ್ವಲ್ಪ ನಮ್ದು ವೀಕ್ ಆಗಿರ್ತಾ ಇತ್ತು. ಸೊ ಆದರೆ ಈ ಬಾರಿ ಒಂದು ಬ್ಯಾಲೆನ್ಸ್ ಟೀಮ್ ಅಂತ ಅನಿಸ್ತಾ ಇದೆ. ಟಾಪ್ ಆರ್ಡರ್ ನೋಡೋದಾದ್ರೆ ವಿರಾಟ್ ಕೊಹ್ಲಿ ಮತ್ತು ಫಿಲ್ ಸಾಲ್ಟ್ ನಾಳೆ ಓಪನ್ ಮಾಡ್ತಾರೆ, ನೋ ಡೌಟ್. ಒನ್ ಡೌನ್ ರಜತ್ ಪಟ್ಟಿದಾರ್. ಸೊ ಈ ಮೂರು ಟಾಪ್ 3 ಏನಿದೆ ಇದರಲ್ಲಿ ಯಾವುದೇ ಚೇಂಜಸ್ ಆಗಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಹಾಗೆ ಲಿವಿಂಗ್ ಸ್ಟೋನ್ ಬರ್ತಾರಾ 4ನೇ ಅನ್ನೋದು ಈಗ ಪ್ರಶ್ನೆ. 4ನೇ ಪ್ಲೇಸಲ್ಲಿ ಯಾರನ್ನ ಆಡಿಸ್ಬೇಕು, ಅಥವಾ ಲಿವಿಂಗ್ ಸ್ಟೋನ್ ಅವ್ರನ್ನ ಬದಲು ಏನಾದ್ರು ಜೇಕಬ್ ಬೆಥೆಲ್ನ ತರಬೇಕಾ? ಯಾಕಂದ್ರೆ ಲಿವಿಂಗ್ ಸ್ಟೋನ್ ಅಂತ ಒಂದು ಫಾರ್ಮಲ್ ಇಲ್ಲ. ಬಟ್ ಓಪನಿಂಗ್ ಚಾಯ್ಸ್ ಅಂದ್ರೆ ಫಸ್ಟ್ ಚಾಯ್ಸ್ ಅಂತ ನೋಡಿದ್ರೆ 4ನೇ ಪ್ಲೇಸ್ಗೆ ಲಿಯಾಮ್ ಲಿವಿಂಗ್ ಸ್ಟೋನ್ ಅವರೇ ಇರ್ತಾರೆ. ಸೊ ಇನ್ನು ನಂಬರ್ 5 ಮತ್ತು ನಂಬರ್ 6 ಇಲ್ಲೂ ಕೂಡ ಸ್ವಲ್ಪ ಡಿಬೇಟ್ ಇದೆ. ನಂಬರ್ 5 ಅಲ್ಲಿ ಏನಾದರೂ ಬೆಥೆಲ್ನ ತರಬೇಕಾ, ಅಥವಾ ಜಿತೇಶ್ ಶರ್ಮಾ ಆಡಿಸಿ ಟಿಮ್ ಡೇವಿಡ್ 6ಕ್ಕೆ ಬಂದ್ರೆ ಅಲ್ಲಿ ಹೇಗೆ ಅಂತ. ಸೊ ಇದು ಮೇ ಬಿ ಜಿತೇಶ್ ಶರ್ಮಾ 5ನೇ ಬರ್ಬೋದು, 6ನೇ ಟಿಮ್ ಡೇವಿಡ್ ಬರ್ಬೋದು ಫಸ್ಟ್ ಚಾಯ್ಸ್ ಆಗಿ. ಹೋಗ್ತಾ ಹೋಗ್ತಾ ಪ್ಲೇಯರ್ಸ್ಗಳು ಚೇಂಜ್ ಆಗ್ತಾರೆ. ಸೊ ಅದಾದ್ಮೇಲೆ ಕೃಣಾಲ್ ಪಾಂಡ್ಯ. ಸೊ ಇಲ್ಲೂ ಕೂಡ ಒಂದು ಪ್ರಶ್ನೆ ಏನಿದೆ ಅಂತಂದ್ರೆ ಏನಾದರೂ ಕೃಣಾಲ್ ಪಾಂಡ್ಯ ಅವ್ರನ್ನ ಒಂದು ವೆರೈಟಿಗೆ ಟಾಪ್ ಆರ್ಡರ್ಲಿ ಎಲ್ಲರೂ ಕೂಡ ರೈಟ್ ಹ್ಯಾಂಡ್ ಇರೋದ್ರಿಂದ ಫಿಲ್ ಸಾಲ್ಟ್ ಇದ್ದಾರೆ, ವಿರಾಟ್ ಕೊಹ್ಲಿ, ರಜತ್ ಪಟ್ಟಿದಾರ್, ಲಿವಿಂಗ್ ಸ್ಟೋನ್, ಟಿಮ್ ಡೇವಿಡ್, ಜಿತೇಶ್ ಶರ್ಮಾ ಇಷ್ಟು ಜನ ಕೂಡ ರೈಟ್ ಹ್ಯಾಂಡರ್ಸ್. ಸೊ ಆ ಕಾರಣಕ್ಕೆ ಒಂದು ಕೃಣಾಲ್ ಪಾಂಡ್ಯ ಅವ್ರನ್ನ ಮೇಲೆ ಟಾಪ್ ಆರ್ಡರ್ ತರಬಹುದು. ಎಲ್ಲೇ ಹೋದ್ರೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ದೇವದತ್ ಪಡಿಕ್ಕಲ್ ಅವ್ರನ್ನ ತರುವಂಥ ಚಾನ್ಸಸ್ ಇದೆ. ಯಾಕಂದ್ರೆ 6ಕ್ಕೆ 6 ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಇರೋದ್ರಿಂದ ಒಬ್ಬ ಲೆಫ್ಟ್ ಹ್ಯಾಂಡರ್ ಬೇಕಾಗುತ್ತೆ. ಸೊ ಆ ಕಾರಣಕ್ಕೆ ದೇವದತ್ ಪಡಿಕ್ಕಲ್ ಅವ್ರನ್ನ ಮೇಲೆ ತರುವಂಥ ಸಾಧ್ಯತೆ ಇದೆ. ಸೊ ಅದಾದ ನಂತರ ನಮ್ಮ ಬೌಲಿಂಗ್ ಅಟ್ಯಾಕ್ ಈ ಬಹಳ ಎಕ್ಸ್ಪೀರಿಯನ್ಸ್ ಇದೆ ಈ ಸಲ. ಹೇಸಲ್ವುಡ್, ಭುವನೇಶ್ವರ್ ಕುಮಾರ್, ಯಶ್ ದಯಾಳ್ ಅವರಿಗೆ ಸಪೋರ್ಟಿವ್ ಆಗಿ ರಸಿಕ್ದಾರ್ ಸಲಾಂ ಇದ್ದಾರೆ. ಈ 4 ಜನರನ್ನ ಆಡಿಸುವಂತ ಸಾಧ್ಯತೆಗಳಿವೆ. ಎಲ್ಲೇ ಹೋದ್ರೆ ದಯಾಳ್ ಬದಲು ರಸಿಕ್ದಾರ್ ಸಲಾಂ ಬರಲಿ ಅಂತ ಕೂಡ ಸಜೆಷನ್ಸ್ ಇದೆ. ಸೊ ಅಂತೂ 3 ಪೇಸರ್ಸ್ ಅಥವಾ 4 ಪೇಸರ್ಸ್ ಅಲ್ಲಿ ಹೋಗ್ಬೋದು. ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ದೇವದತ್ ಪಡಿಕ್ಕಲ್ ಅವ್ರನ್ನ ಯೂಸ್ ಮಾಡದೆ ಹೋದ್ರೆ ಸುಯಶ್ ಶರ್ಮಾ ಅಥವಾ ಸ್ವಪ್ನಿಲ್ ಸಿಂಗ್ ಇವರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಟೀಮ್ ಒಳಗಡೆ ಬರ್ತಾರೆ. ಎಕ್ಸ್ಟ್ರಾ ಒಂದು ಬೌಲಿಂಗ್ ಆಪ್ಷನ್ ಸಿಗುತ್ತೆ. ಸೊ ಅಲ್ಲಿಗೆ ನಿಮಗೆ ಟೋಟಲ್ ಬೌಲರ್ಸ್ ಭುವನೇಶ್ವರ್, ಹೇಸಲ್ವುಡ್, ರಶಿಕ್ ಸಲಾಂ, ಹಾಗೆ ಯಶ್ ದಯಾಳ್, ಸ್ವಪ್ನಿಲ್ ಸಿಂಗ್, ಸುಯಶ್ ಶರ್ಮಾ. ಸೊ ಇಷ್ಟು ಆಪ್ಷನ್ ಸಿಗುತ್ತೆ. ಜೊತೆಗೆ ಕೃಣಾಲ್ ಪಾಂಡ್ಯ ಕೂಡ ಬೌಲ್ ಮಾಡ್ತಾರೆ. ಇನ್ನು ಲಿವಿಂಗ್ ಸ್ಟೋನ್ ಕೂಡ ಬೌಲಿಂಗ್ ಮಾಡೋದಿದೆ. ಟಿಮ್ ಡೇವಿಡ್ ಕೂಡ ಮೀಡಿಯಂ ಪೇಸ್ ಬೌಲಿಂಗ್ ಮಾಡ್ತಾರೆ. ಒಂದು 7 ರಿಂದ 8 ಆಪ್ಷನ್ ನಮಗೆ ಸಿಗುತ್ತೆ. ಸೊ ನಮ್ಮ ಪ್ಲಸ್ ಏನಿದೆ ಅಂತಂದ್ರೆ ನಮ್ಮ ಬ್ಯಾಟಿಂಗ್ ಪವರ್ ಚೆನ್ನಾಗಿದೆ. ಈ ಸಲ ಪಕ್ಕಾ T20 ಪ್ಲೇಯರ್ಸ್ ಇದ್ದಾರೆ. ಇಂಡಿಯನ್ ಕೋರ್ ಚೆನ್ನಾಗಿದೆ. ಆದರೆ ಮೈನಸ್ ಏನು ಅಂತ ನಾವು ನೋಡೋದಾದ್ರೆ ಇನ್ನೊಂದು ಬೌಲಿಂಗ್ ಯೂನಿಟ್ ಕೂಡ ಎಕ್ಸ್ಪೀರಿಯನ್ಸ್ ಬಂದಿದೆ ಈ ಸಲ. ನಮ್ದದು ಬಹಳ ಕನ್ಸರ್ನ್ ಆಗಿತ್ತು RCBಗೆ. ಆದರೆ ಮೈನಸ್ ಏನು ಅಂತಂದ್ರೆ ಒಬ್ಬ ಲೀಡಿಂಗ್ ಸ್ಪಿನ್ನರ್, ತುಂಬಾ ಇಂಟರ್ನ್ಯಾಷನಲ್ ಎಕ್ಸ್ಪೀರಿಯನ್ಸ್ ಇರುವಂಥ ಲೀಡಿಂಗ್ ಸ್ಪಿನ್ನರ್ ನಮ್ಮಲ್ಲಿ ಇಲ್ಲ. ಕೃಣಾಲ್ ಪಾಂಡ್ಯ ಇದ್ದಾರೆ, ಬಟ್ ಈಸ್ ಎ ಆಲ್ರೌಂಡರ್. ಸೊ ಹಾಗಾಗಿ ಒಬ್ಬ ಲೀಡಿಂಗ್ ಸ್ಪಿನ್ನರ್ ಚಹಲ್ ರೀತಿ, ಅಶ್ವಿನ್ ರೀತಿ, ಸೊ ಇಂಥ ಒಬ್ಬ ಸ್ಪಿನ್ನರ್ ನಮ್ಮಲ್ಲಿ ಇಲ್ಲ ಅನ್ನೋದು ಒಂದು ಮಾತ್ರ. ಬಟ್ ಪ್ರತಿಯೊಬ್ಬರಿಗೂ ಕೂಡ ಒಂದು ಅವಕಾಶ ಅನ್ನೋದು ಸಿಗುತ್ತೆ. ಅದರಲ್ಲಿ ಪ್ರೂವ್ ಮಾಡ್ತಾರೆ. ಸುಯಶ್ ಶರ್ಮಾ, ಸ್ವಪ್ನಿಲ್ ಸಿಂಗ್ ಇದೊಂದು ಅವಕಾಶ. ಸ್ವಪ್ನಿಲ್ ಸಿಂಗ್ ಲಾಸ್ಟ್ ಟೈಮ್ ಅವ್ರು ಬಂದ್ಮೇಲೆ ಒಂದಷ್ಟು ಲಕ್ ಚೇಂಜ್ ಆಗಿದ್ದು RCBಗೆ. ಸೊ ಇದು ಓವರ್ ಆಲ್ 2 ಟೀಮ್ಗಳ ಬಲಾಬಲ. KKRಗೆ ಇರುವಂಥ ದೊಡ್ಡ ಪ್ಲಸ್ ಅಂತಂದ್ರೆ ಆಲ್ರೌಂಡರ್ಗಳು ಹೆಚ್ಚಾಗಿದ್ದಾರೆ. ದೊಡ್ಡ ಬಿಗ್ ಹಿಟ್ ಮಾಡುವಂಥವ್ರು ಕೂಡ ಇದ್ದಾರೆ, ಅವ್ರಿಗಿರುವಂಥ ಪ್ಲಸ್ ಅದು. ಜೊತೆಗೆ ಮಿಸ್ಟ್ರಿ ಸ್ಪಿನ್ನರ್ಸ್ ಇದ್ದಾರೆ. ಸುನಿಲ್ ನರೇನ್, ವರುಣ್ ಚಕ್ರವರ್ತಿ ಅಂತ ಸ್ಪಿನ್ನರ್ಸ್ ಮ್ಯಾಚನ್ನು ಚೇಂಜ್ ಮಾಡ್ಬೋದು. RCBಗೆ ಇರುವಂಥ ಪ್ಲಸ್ ಏನಂತಂದ್ರೆ ಪಕ್ಕಾ T20 ಪ್ಲೇಯರ್ಸ್, ಜೊತೆಗೆ ನಮ್ಮ ವಿರಾಟ್ ಕೊಹ್ಲಿ ಅಂತ ಒಬ್ಬ ಲೆಜೆಂಡ್ ಟೀಮಲ್ಲಿ ಇರೋದು ಅದೊಂಥರ ಒಂದು ಸೈಕಲಾಜಿಕಲ್ ಬೂಸ್ಟನ್ನು ಕೊಡುತ್ತೆ. ಸೊ ಇದು ನಮಗಿರುವಂಥ ಪ್ಲಸ್. ಜೊತೆಗೆ ನಮ್ಮ ಬೌಲಿಂಗ್ ಎಕ್ಸ್ಪೀರಿಯನ್ಸ್, ಹೇಸಲ್ವುಡ್ ಆಡಿದ್ರೆ ಬೆಸ್ಟ್, ಆಡ್ತಾರೆ ಅಲ್ವಾ ಇನ್ನೂ ಕೂಡ ಒಂದು ಕನ್ಫರ್ಮೇಷನ್ ಬಂದಿಲ್ಲ. ಬಟ್ ಭುವನೇಶ್ವರ್, ಹೇಸಲ್ವುಡ್ ಆಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ಕೃಣಾಲ್ ಪಾಂಡ್ಯ ಅಂತ ಒಬ್ಬ ಯಾವುದೇ ಸ್ಲಾಟ್ನಲ್ಲಿ ಆಡಬಲ್ಲಂಥ ಪ್ಲೇಯರ್, ಅದು ನಮಗೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ನೋಡೋಣ ಏನಾಗುತ್ತೆ ನಾಳೆಯ ಮ್ಯಾಚ್ನಲ್ಲಿ. ಒಂದಷ್ಟು ಇನ್ಫಾರ್ಮೇಷನ್ ಕೊಟ್ವಿ, ಇಂಟ್ರೊಡಕ್ಷನ್ ಕೊಟ್ವಿ ನಾಳೆ ಮ್ಯಾಚ್ ಬಗ್ಗೆ. 2 ಟೀಮ್ಗಳ ಆಲ್ಮೋಸ್ಟ್ ಬಲಾಬಲ ಈಕ್ವಲ್ ಇದೆ. ಕಾದ್ ನೋಡೋಣ ನಾಳೆ ಏನಾಗುತ್ತೆ ಅಂತ. ಇದಾಗಿತ್ತು RCB ಮತ್ತು KKR ನಡುವಿನ ಪ್ರಿವ್ಯೂ. ಸೊ ನಾಳೆ ಇಂಡಿಯನ್ ಪ್ರೀಮಿಯರ್ ಲೀಗ್ ಆರಂಭ ಆಗ್ತಿದೆ. ಭಾರತದ ಅತಿ ದೊಡ್ಡ ಕ್ರಿಕೆಟ್ ಹಬ್ಬ ಅಂತ ಹೇಳ್ಬೋದು. ನಾನು ಕೂಡ ಎಕ್ಸೈಟೆಡ್ ಆಗಿದ್ದೀನಿ. ಇನ್ನಷ್ಟು ಇನ್ಫಾರ್ಮೇಷನ್ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.